ಕಾಂಗ್ರೆಸ್ಸಲ್ಲೆಲ್ಲ ಒಗ್ಗಟ್ಟಿದೇನೋ? ಅಲ್ಲೂ ಇರ್ಬೋದು, ಸಣ್ಣ ಪುಟ್ಟ ಏರ್ಪೇರು ಇರ್ತವೆ, ಯಾವುದ್ರಲ್ಲಿ ಇರಲ್ಲ. ನಮ್ಮ ಮನೇಲೇ ಕುಟುಂಬದಲ್ಲೇ ಏ, ಒಂದು ಕುಟುಂಬದಲ್ಲೇ ಮಠ ಇಲ್ಲ. ಇನ್ನು ಒಂದು ಸರ್ಕಾರ ನಡೆಸಬೇಕಾದ್ರೆ ಸುಮಾರು 225-228 ಜನ MLAಗಳಲ್ಲಿ ಎಲ್ಲ ಯಾರು ಒಗ್ಗಟ್ಟಲ್ಲಿರ್ತಾರೆ? ಯಾವುದೋ ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ತವೆ. ಅದನ್ನು ಮುಖ್ಯಸ್ಥರಿರ್ತಕ್ಕಂಥವ್ರು, ಹೈಕಮಾಂಡ್ ಇರ್ತಕ್ಕಂಥವ್ರು ಒಂದು ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗಬೇಕು. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ 2.5 ವರ್ಷ ಕಂಪ್ಲೀಟ್ ಆಯಿತು. ದೇವರಾಜ ಅರಸು ಅವರ ರೆಕಾರ್ಡು ಕೂಡ ಬ್ರೇಕ್ ಆಯಿತು. ಹಾಂ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಅವರು ಕೇಳ್ತಿದ್ದಾರೆ. ನೀವೊಬ್ಬ ಸಾಮಾನ್ಯ ನಾಗರಿಕರಾಗಿ ಏನು ಹೇಳ್ತೀರಾ? ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ? ಈಗ ಅವರ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ನಮ್ಮ ಆಸೆನೂ ಇದೆ, ಇರಲಿ, ಆಗಲಿ. ಅವರೇ ಹೈಕಮಾಂಡು ಅವರ ಒಂದು ಹಣೆ ಬರ ಇದ್ದಾಗ ತಾನಾಗೆ ಒದಗಿ ಬರ್ತದೆ. ಯಾರು ಏನು ಹೇಳಬೇಕಾಗಿಲ್ಲ. ಅವರ ಯೋಗ ಇದ್ದರೆ, ಯೋಗ ಬಲ ಅನ್ನೋದು ಇದ್ದರೆ ತಾನಾಗೆ ಮುಖ್ಯಮಂತ್ರಿ ಆಯ್ತಾರೆ. ಇವತ್ತಲ್ಲ ನಾಳೆ ಅದೇ ಆಯ್ತಾರೆ. ಅವರು ಮುಖ್ಯಮಂತ್ರಿ ಆಗೋ ಚಾನ್ಸ್ ಇದೆ, ಅವ್ರಿಗೆ ಒಂದು ಗತ್ತಿದೆ, ಆಯ್ತು. ಸರ್, ಹೇಗೆ ನಡೀತಾ ಇದೆ ಚನ್ನಪಟ್ಟಣ ರಾಜಕಾರಣ, ರಾಜ್ಯ ರಾಜಕೀಯ? ನಿಮ್ಗೆ ಏನು ಅನ್ನಿಸ್ತಾ ಇದೆ? ಈ ಗ್ಯಾರಂಟಿ ಬಂದಮೇಲೆ ಎಲ್ಲ ಕುಂಠಿತಗೊಂಡ್ಬಿಟ್ಟವ. ಜೊತೆಗೆ ತಾಲೂಕಲ್ಲಿ, ರಾಜ್ಯದಲ್ಲಿ ಯಾವುದು ಕಾರ್ಯಕ್ರಮಗಳು ಮತ್ತು ಯಾವುದೇ ಕೆಲಸ ಕಾರ್ಯಗಳು ನಿಂತೋಗಿವೆ. ಈ ಗ್ಯಾರಂಟಿ ಮಾತಿದ್ರೆ ಗ್ಯಾರಂಟಿ ನ್ಯೂಸು, ಗ್ಯಾರಂಟಿ 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 ಅಂದ್ಕೊಂಡೆ ನಿಂತವ್ರೆ. ಗ್ಯಾರಂಟಿಯಿಂದ ಏನು ಪ್ರಯೋಜನ ಆಗ್ಬಿಡೋದೆ? ಏನಂದರೆ ಇವತ್ತು ಒಂದು ಕೆ ಜಿ ಅಕ್ಕಿಗೆ 20 ರೂಪಾಯಿ ಕೊಟ್ಟು ತೊಗೊಂಡು ಜನ ತಿಂತಾರೆ. ಕೊಟ್ಟರೆ ಇದು ಕರೆಂಟ್ ಬಿಲ್ ಕೇಳಿದರೆ ಯಾರು, ಬಸ್ ಫ್ರೀ ಕೇಳಿದರೆ ಯಾರು ಕೇಳಿರಲಿಲ್ಲ. ಏನಕ್ಕೆ ಬೇಕಿತ್ತಿದ್ದು? ಅಲ್ಲ, ಕೇಳಿದ್ರನ್ನೇ ಕೊಡಬೇಕು ಅಂತಿದೆ ಸರ್. ಈಗ ರಾಜ್ಯದಲ್ಲಿ ಎಲ್ಲ ಇವಾಗ ಏನಾಗುತ್ತೆ, ನಸ್ವರ ಆಗ್ಬಿಡ್ತದೆ. ಏನು ಸಿಗಲ್ಲ. ಈಗ ನಾವು ದುಡ್ಡು ತಿಂದರೆ ಊಟ ಮಾಡ್ದಂಗೆ ಮಾಡಬೇಕು, ಇಲ್ಲ ಅಂದರೆ ಅವ್ರು ಹಾಕೋ ತಿಂದು ಏನು ಪ್ರಯೋಜನ? ರಾಜ್ಯ ಹಾಳಾಗೋಯ್ತದಲ್ಲ ಇದರಿಂದ, ಅಲ್ವಾ? ಈಗ ಮುಖ್ಯಮಂತ್ರಿ ವಿಚಾರನೂ ಕೂಡ ಚರ್ಚೆ ಆಗ್ತಿದೆ. ಬದಲಾವಣೆ ಆಗಬೇಕು ಅಂತ, ಬದಲಾವಣೆ ಆಗುತ್ತೆ ಅಂತ ಹೇಳ್ಬಿಟ್ಟು. ನಿಮ್ಮ ಪ್ರಕಾರ ಈಗ 2.5 ವರ್ಷ ಕಂಪ್ಲೀಟ್ ಆಗಿದ ತಕ್ಷಣ ಬಿಟ್ಕೊಡ್ಬೇಕಾ? ಅವಶ್ಯಕತೆ ಇದೆಯಾ? ಅವತ್ತು ಮಾತಾಡಿದರು. ಅವತ್ತು ರಾಜ್ಯಾದ್ಯಂತ ಎಲ್ಲರೂ ಅಂದ್ಕೊಂಡಿದ್ರು. ಅವತ್ತು ಮಾತಾಡಿದಾಗ ಬಿಟ್ಕೊಡ್ತೀವಿ ಅಂತ ಹೇಳಿದರು. ಬಿಟ್ಕೊಟ್ರೆ ಖುಷಿನೇ, ಬಿಡ್ದೇರು ಖುಷಿನೇ. ರಾಜ್ಯ ಒಟ್ಟಿನಲ್ಲಿ ಸಮೃದ್ಧಿಯಾಗಿ ನಡಿಬೇಕು ಅನ್ನೋದು ಆಸೆ ಅಷ್ಟೇನಿಲ್ಲ. ಮುಖ್ಯಮಂತ್ರಿ ಬದಲಾವಣೆ ಆಗಬೇಕಾ? ಆಗ್ಬೇಕು ಸ್ವಾಮಿ. ಈಗ DK ಶಿವಕುಮಾರ್ ಅವರು ಪಕ್ಷ ಸಿದ್ದರಾಮಯ್ಯನ 3 ವರ್ಷ ಓಡಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಒಳ್ಳೆ ಕ್ಯಾಂಡಿಡೇಟ್, ಅದ್ರ ಬಗ್ಗೆ ಏನು ಇದಿಲ್ಲ, ಕೊಡಲಿ. ಈಗ 2.5 ವರ್ಷ ಆಯ್ತಲ್ವಾ, ನಾನೇ ಇರಬೇಕು ಅನ್ನೋದು ಮಹಾ ತಪ್ಪು. ಅಲ್ಲ, ಅವರು ಹೈಕಮಾಂಡ್ ಹೇಳಿದ್ರೆ ಬಿಟ್ಕೊಡ್ತೀನಿ ಅಂತಿದಾರಲ್ಲ. ಅವೆಲ್ಲ ನಾಟಕಗಳೇ ರಾಜಕೀಯದಲ್ಲಿ. ಅಲ್ಲ ದಿನ ಈಗ ನಾವೆಲ್ಲ ಮುಂದುವರೆದ ಜನ, ನಾವು ಪೇಪರ್ ಓದ್ತೀವಿ, TV ನೋಡ್ತೀವಿ, ಹಿಂದಿನ ರಾಜಕೀಯ ಮಾಡಿದ್ದೀವಿ. ಎಲ್ಲರೂ ನಡೀತಾ ಇರುವಂಥ ನಾಟಕಗಳು ಎಲ್ಲರಿಗೂ ಗೊತ್ತಾಯ್ತದೆ. ಇಲ್ಲಿ ಏನಪ್ಪ ಪ್ರಶ್ನೆ ಅಂದರೆ, ದುಡ್ದಿರುವಂಥವ್ರು ಈಗ ಪಕ್ಷ ಕಟ್ಟಿ ಅವತ್ತಿನ ಕಾಲದಲ್ಲಿ ಎಲ್ಲನೂ ವ್ಯವಸ್ಥಿತ ಎಲ್ಲ ಕಡೆ ಓಡಾಡಿರುವಂಥ ವ್ಯಕ್ತಿ ಅಂದರೆ ಸಿದ್ದರಾಮಯ್ಯನ 3 ಪಟ್ಟು ಓಡಾಡಿದ್ದಾರೆ DK ಶಿವಕುಮಾರ್. ಅವ್ರಿಗೊಂದು ಚಾನ್ಸ್ ಕೊಡಬೇಕು. ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್, ನಾಯಕತ್ವ DK ಶಿವಕುಮಾರ್ ಅವರಿಗೆ ಕೊಡಬೇಕು. ಅವರು ಫಸ್ಟು ಮುಂಚೆ ಹೈಕಮಾಂಡಲ್ಲಿ ಅದನ್ನು ಓಪನ್ ಸ್ಟೇಟ್ಮೆಂಟಲ್ಲಿ ಮೊದಲೇ ಮೀಟಿಂಗ್ ಆದಾಗ, ಫಸ್ಟ್ ಮೀಟಿಂಗ್ ಆದಾಗಲೇ ಓಪನ್ನಾಗಿ ಜನಗಳಿಗೆ ಹೇಳ್ಬಿಟ್ಟಿದ್ರೆ ಇಷ್ಟು ಸಮಸ್ಯೆ ಬರ್ತಿರಲಿಲ್ಲ. ಒಳಗುಟ್ಟಲ್ಲಿ ಮಾಡ್ಕೊಂಡದ್ದು ಈಗ DK ಅವರು ಹೇಳೋಕ್ಕಾಗ್ತಾಯಿಲ್ಲ. ಕಾಂಗ್ರೆಸ್ನವ್ರು ನಾವು ಹೇಳಿಲ್ಲ, ಹೈಕಮಾಂಡ್ ನಾವು ಹೇಳಿಲ್ಲ ಅಂತಾರೆ. ಸಿದ್ದರಾಮಯ್ಯ ಅವ್ರು ಹೇಳಿದ್ರೆ ಬಿಟ್ಕೊಡ್ತೀನಿ ಅಂತಾರೆ. ಇದು ಯಾವುದೂ ನ್ಯಾಯ ಬಗೆಹರಿಯೋದಿಲ್ಲ. ಈಗ ಒಬ್ಬರ ಮೇಲೊಬ್ಬರು ಗೂಬೆ ಕೂರಿಸ್ಕೊಂಡು ಅವ್ರು ಇದು ಮಾಡ್ತಾ ಇದ್ದಾರೆ. ಆದರೆ ನನ್ನ ಪ್ರಕಾರ ಕೊಡಬೇಕಾಗಿತ್ತು ಶಿವಕುಮಾರ್ ಅವರಿಗೆ. ಚನ್ನಪಟ್ಟಣದಲ್ಲಿ ಹೆಂಗಿದೆ ರಾಜಕೀಯ? ಇಲ್ಲಿ ಶಾಸಕರು ಕೆಲಸ ಮಾಡ್ತಾರೆ. 222 ಕ್ಷೇತ್ರದಲ್ಲಿ ಕೆಲಸ ಆಯ್ತಲ್ಲ ನಮ್ಮ ಚನ್ನಪಟ್ಟಣ ತಾಲೂಕಲ್ಲಿ. ದಿನನಿತ್ಯ ಅಭಿವೃದ್ಧಿ ಕೆಲಸಕ್ಕೆ ನಡೀತಾನೆ ಇದೆ ಕಾಮಗಾರಿಗಳು. ಬೇಕಾದ್ರೆ ನೀವು ಒಂದು ರೌಂಡ್ ಹಾಕ್ಬೋದು. ನಮ್ಮ ಶಾಸಕರು ನಮ್ಗೆ ಹೆಮ್ಮೆ. ತುಂಬ ಒಳ್ಳೆ, ಯಾವ ಪಕ್ಷ ಯಾವ್ದಾರ ಇರಲಿ, ಅವರು ನಮ್ಮ ತಾಲೂಕು MLA ಅಭಿವೃದ್ಧಿಗೆ ತುಂಬ ಸಹಕರಿಸ್ತಾರೆ ಅವರು.